ನಮಸ್ಕಾರ ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ಸೌಂದರ್ಯ ಗುಟ್ಟು ಕೇಳಿದರೆ ನೀವು ಶಾಕ್ ಆಗ್ತೀರಾ. ಯಾರೂ ಹೇಳದ ಟಿಪ್ಸ್ಗಳು. ಎಲ್ಲರೂ ಸುಂದರವಾಗಿರಬೇಕು, ಆರೋಗ್ಯವಾಗಿರಬೇಕು ಅನ್ನೋದು ನಮ್ಮ ಆಸೆ. ಆದರೆ ಸೌಂದರ್ಯ ಅಂದರೆ ಕೇವಲ ಮೇಕಪ್ ಅಷ್ಟೇ ಅಲ್ಲ. ನಮ್ಮ ಆಹಾರ, ಜೀವನ ಶೈಲಿ, ಮನಸ್ಸಿನ ಶಾಂತಿ, ಮನೆಯಲ್ಲಿ ಸಿಗುವ ನೈಸರ್ಗಿಕ ಟಿಪ್ಸ್ ಇವೆಲ್ಲ ಸೇರಿ ನಿಮಗೆ ನಿಜವಾದ ಕಂಗೊಳಿಸುವ ಸೌಂದರ್ಯವನ್ನು ಕೊಡುತ್ತದೆ. ಸ್ನೇಹಿತರೆ, ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಕೊನೆಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಸಿಗುವ ಸರಳ ಪರಿಹಾರಗಳಿಂದ ನಾವು ಶಾಶ್ವತವಾಗಿ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. 7 ಗಂಟೆಗಳಿಗೂ ಹೆಚ್ಚು ಹೊತ್ತು ಮಲಗುವುದು ಸ್ತ್ರೀಯರ ಸೌಂದರ್ಯಕ್ಕೆ ಕೆಡುಕನ್ನು ಉಂಟುಮಾಡುತ್ತದೆ ಎಂದು ತಜ್ಞ ವೈದ್ಯರು ನುಡಿದಿದ್ದಾರೆ. ಮದ್ಯ ವ್ಯಸನಿಗಳ ಸಂಖ್ಯೆ ಏರುತ್ತಲೇ ಇದೆ. ಮದ್ಯ ಸೇವಿಸುವ ಮನಸ್ಸಾದಾಗ ಮೆಣಸಿನ ಸಾರನ್ನು ಸೇವಿಸಿರಿ. ಕೆಲವೇ ದಿನಗಳಲ್ಲಿ ಕುಡಿತದ ಬಯಕೆ ನೀಗುತ್ತದೆ. ಬೆಟ್ಟದ ನೆಲ್ಲಿಕಾಯಿಯನ್ನು ಅರೆದು ಅದರ ರಸಕ್ಕೆ ಹರಳೆಣ್ಣೆಯನ್ನು ಬೆರೆಸಿ ಕಾಯಿಸಿ ಪ್ರತಿದಿನವೂ ತಲೆಗೆ ಹಚ್ಚಿಕೊಳ್ಳುತ್ತಾ ಬಂದರೆ ಬಾಲನೆರೆ ದೂರವಾಗುತ್ತದೆ. ಕೆಲವರು ಸ್ತ್ರೀಯರಿಗೆ ಸ್ತನಗಳು ಜೋತು ಬೀಳುತ್ತದೆ. ಅಂಥವರು ಅವುಗಳಿಗೆ ಹರಳೆಣ್ಣೆಯನ್ನು ಹಚ್ಚಿ ದಾಳಿಂಬೆ ಹಣ್ಣಿನ ಬೀಜವನ್ನು ಉದುರಿಸಿಕೊಂಡು ಮೇಲೆ ಬಿಗಿಯಾಗಿ ಬಟ್ಟೆಯೊಂದನ್ನು ಕಟ್ಟಿಕೊಳ್ಳಬೇಕು. ಹೀಗೆ ಮಾಡುತ್ತಾ ಬಂದರೆ ಕೆಲವು ದಿನಗಳ ನಂತರ ಸ್ತ್ರೀಯರ ಸ್ತನಗಳು ಮುಂಚಾಚಿ ನಿಲ್ಲುತ್ತದೆ. ಮಲ್ಲಿಗೆ ಹೂವು ಮತ್ತು ಮಲ್ಲೆ ಹೂಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ನಂತರ ಆಲಿವ್ ಎಣ್ಣೆಯಲ್ಲಿ ಸೇರಿಸಿ 1 ತಿಂಗಳವರೆಗೆ ಸ್ತ್ರೀಯರು ಪ್ರತಿದಿನವೂ ಸ್ತನಗಳ ಮೇಲೆ ಹಚ್ಚಿಕೊಳ್ಳುತ್ತಾ ಬಂದರೆ ಅವು ಉತ್ತಮ ಬೆಳವಣಿಗೆಯನ್ನು ಹೊಂದುತ್ತದೆ. ನೆಲ್ಲಿಕಾಯಿಗಳನ್ನು ನಿಂಬೆಹಣ್ಣಿನ ಎಲೆಗಳೊಂದಿಗೆ ಸೇರಿಸಿ ಅರೆದು ಹಾಲಿನೊಂದಿಗೆ ಸೇರಿಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಚಿಕ್ಕ ವಯಸ್ಸಿನವರಂತೆ ಬಿಳಿ ಕೂದಲು ಕಪ್ಪು ಕೂದಲಾಗಿ ಬದಲಾಗುತ್ತದೆ. ಶಿಶುಗಳ ಬಟ್ಟೆಗಳನ್ನು ಸಾಧಾರಣವಾದ ಬಟ್ಟೆ ಸಾಬೂನಿನಿಂದ ಒಗೆಯುವ ಬದಲು ಮುಖಕ್ಷೌರದ ಸಾಬೂನನ್ನು ಬಳಸಿ ಒಗೆದರೆ ಬಟ್ಟೆಗಳು ಹೆಚ್ಚು ಮೃದುವಾಗಿ ಮತ್ತು ಸ್ವಚ್ಛವಾಗಿ ಇರುತ್ತದೆ. ನೆಲ್ಲಿಕಾಯಿಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಆ ನೀರಿಗೆ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ತಲೆಗೂದಲು ಸೊಂಪಾಗಿ ಮೃದುವಾಗಿ ಬೆಳೆಯುತ್ತದೆ. ನೆಲ್ಲಿಕಾಯಿಯ ಪುಡಿಯನ್ನು ತುಪ್ಪದಲ್ಲಿ ಕಲಸಿ ದಿನಕ್ಕೊಂದು ಬಾರಿ ಸೇವಿಸುತ್ತಾ ಬಂದರೆ ಕಣ್ಣುಗಳು ಕಾಂತಿಯನ್ನು ಪಡೆಯುತ್ತದೆ. ನೆಲ್ಲಿಕಾಯಿಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಬೇಯಿಸಿದ ಹೆಸರು ಬೇಳೆಯೊಂದಿಗೆ ಕಲಸಿ ಮೈಪೂರ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಶರೀರವು ಕಾಂತಿಯಿಂದ ಮಿನುಗುತ್ತದೆ. ನಾವು ಪ್ರತಿದಿನವೂ ತಣ್ಣೀರಿನ ಸ್ನಾನ ಮಾಡಬೇಕು. ಹಾಗೆ ಸ್ನಾನ ಮಾಡುವಾಗ ಹೆಸರುಬೇಳೆ ಅಥವಾ ಕಡಲೆ ಹಿಟ್ಟನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಬೆವರು ಹೆಚ್ಚಾಗಿ ಸುರಿಯುವುದಲ್ಲದೆ ಬೆವರಿನ ದುರ್ನಾತ ಇರುವುದಿಲ್ಲ. ಗಟ್ಟಿಗೊಂಡ ಸಮುದ್ರದ ನೊರೆಯನ್ನು ನೀರು ಹಾಕಿ ಚೆನ್ನಾಗಿ ಅರಿಯಿರಿ. ಅದನ್ನು ಮೊಡವೆಗಳ ಮೇಲೆ ಹಚ್ಚುತ್ತಾ ಬಂದರೆ ಮೊಡವೆಗಳು ವಾಸಿಯಾಗುವುದಲ್ಲದೆ ಅವುಗಳಿದ್ದ ಸ್ಥಳಗಳಲ್ಲಿ ಯಾವುದೇ ಕಳೆಗಳು ಉಳಿಯುವುದಿಲ್ಲ. ರಾತ್ರಿ ಮಲಗುವ ಮುನ್ನ ಉಪ್ಪು ಕರಗಿಸಿದ ಬಿಸಿ ನೀರಿನಲ್ಲಿ 15 ನಿಮಿಷಗಳ ಕಾಲ ಪಾದಗಳೆರಡನ್ನು ಊರಿಡಬೇಕು. ಪಾದಗಳು ಮೃದುವಾದ ನಂತರ ನೀರನ್ನು ಚೆಲ್ಲಿ ಹಿಮ್ಮಡಿ ಮತ್ತು ಇತರ ಸೀಳಿರುವ ಭಾಗಗಳಿಗೆ ಹರಳೆಣ್ಣೆಯನ್ನು ಹಚ್ಚಿಕೊಂಡು ಮಲಗಬೇಕು. ಹೀಗೆ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಒಡೆದ ಪಾದಗಳು ಸರಿ ಹೋಗುತ್ತದೆ. ಬಾದಾಮಿ ಬೀಜಗಳನ್ನು ಚೆನ್ನಾಗಿ ಅರೆದು ಮೊಡವೆಗಳ ಮೇಲೆ ಹಚ್ಚುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಮೊಡವೆಗಳು ಮಾಯವಾಗುತ್ತದೆ. ಅವುಗಳ ಕಳೆಗಳು ಸಹ ಇರುವುದಿಲ್ಲ. ಸ್ವಲ್ಪ ಲವಂಗವನ್ನು ಚೆನ್ನಾಗಿ ಅರೆದು ಮೊಡವೆಗಳ ಮೇಲೆ ಹಚ್ಚಿದರೆ ಮೊಡವೆಗಳು ಮಾಯವಾಗುತ್ತದೆ. ಗೋರಂಟಿ ಎಲೆಗಳನ್ನು ಬಟ್ಟೆ ಸಾಬೂನಿನೊಂದಿಗೆ ಅರೆದು ಬಿಳಿ ಮಚ್ಚೆಗಳು ಎಲ್ಲೆಲ್ಲಿ ಇವೆಯೋ ಅಲ್ಲಲ್ಲಿ ಹಚ್ಚುತ್ತಾ ಬಂದರೆ ಬಿಳಿ ಮಚ್ಚೆಗಳು ಮರೆಯಾಗುತ್ತದೆ. ಬೇವಿನ ಬೀಜದೊಳಗಿರುವ ಬೇಳೆಯನ್ನು ಅರೆದು ಚರ್ಮದ ಹುಣ್ಣುಗಳ ಮೇಲೆ ಹಚ್ಚಿದರೆ ರೋಗಕ್ರಿಮಿಗಳು ದೂರವಾಗುತ್ತದೆ, ಹುಣ್ಣುಗಳು ವಾಸಿಯಾಗುತ್ತದೆ. ತಲೆಯಲ್ಲಿನ ಹೊಟ್ಟನ್ನು ನಿವಾರಿಸಿಕೊಳ್ಳಲು ಬಿಳಿ ಗಸಗಸೆಯನ್ನು ಹಾಲಿನಲ್ಲಿ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಮೆಣಸನ್ನು ಸೇರಿಸಿ ಅರೆದು ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಬೇಕು. ತಲೆಯ ಹೇನು ಮತ್ತು ಹೊಟ್ಟುಗಳಿಂದ ಮುಕ್ತಿ ಸಿಗುತ್ತದೆ. ಲವಂಗದ ಎಣ್ಣೆಯನ್ನು ಕೆಲವು ಹನಿಗಳಷ್ಟು ನೀರಿನಲ್ಲಿ ಬೆರೆಸಿ ಆ ನೀರಿನಿಂದ ಕಣ್ಣುಗಳನ್ನು ತೊಳೆದುಕೊಂಡರೆ ಕಣ್ಣುಗಳು ಕಾಂತಿಯಿಂದ ಮಿನುಗುತ್ತದೆ. ದಡೂತಿ ದೇಹದವರು ಶರೀರದ ತೂಕವನ್ನು ಇಳಿಸಿಕೊಳ್ಳಲು ಬಯಸಿದರೆ ಪ್ರತಿದಿನವೂ ಬೆಳಗಿನ ಹೊತ್ತು ದಪ್ಪವಾದ ನಿಂಬೆಹಣ್ಣನ್ನು ಹೆಚ್ಚಿ ನೀರಿನಲ್ಲಿ ಅದನ್ನು ಹಿಸುಕಿ ಅದಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿಕೊಂಡು ಸೇವಿಸುತ್ತಾ ಬರಬೇಕು.
ಕೆಲವೇ ದಿನಗಳಲ್ಲಿ ಶರೀರ ತೆಳುವಾಗುತ್ತದೆ. ಗಂಧದ ಪುಡಿಯನ್ನು ಪನ್ನೀರು ಮತ್ತು ಗ್ಲಿಸರಿನ್ನೊಂದಿಗೆ ಕಲಸಿ ಮುಖದಲ್ಲಿ ಸುಕ್ಕು ಇರುವೆಡೆಲ್ಲ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಮುಖವನ್ನು ತೊಳೆಯಬೇಕು. ಹೀಗೆ ಮಾಡುತ್ತಾ ಬಂದರೆ ಮುಖದಲ್ಲಿನ ಸುಕ್ಕುಗಳು ಮರೆಯಾಗಿ ಎಳೆತನದ ಕಲೆ ಮೂಡುತ್ತದೆ. ಪನ್ನೀರು, ಸ್ವಲ್ಪ ಬಾರ್ಲಿ ಪುಡಿ ಮತ್ತು ಆಲೂಗಡ್ಡೆಯನ್ನು ಸೇರಿಸಿ ಅರೆದು ಜಿಡ್ಡಿನ ತ್ವಚೆ ಇರುವವರು ಮುಖಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಮುಖದಲ್ಲಿ ಎಣ್ಣೆ ಸೋರುವುದು ನಿಲ್ಲುತ್ತದೆ. ಮುಖವು ಆಕರ್ಷಣೀಯವಾಗಿ ಬದಲಾಗುತ್ತದೆ. ಸ್ತ್ರೀಯರು ತಲೆಗೆ ಮತ್ತು ದೇಹವಿಡೀ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದು ಒಳ್ಳೆಯದು. ಪಾದಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಉಜ್ಜಿ ಸ್ನಾನ ಮಾಡಿದರೆ ಕಣ್ಣುಗಳು ತಂಪಾಗಿರುತ್ತದೆ. ತಲೆ ಕೂದಲಿಗೆ ಬಣ್ಣ ಹಚ್ಚಿಕೊಳ್ಳುವವರ ಕೈಗೆ ಬಣ್ಣ ಮೆತ್ತಿಕೊಂಡಾಗ ಅದಕ್ಕೆ ಹೆಚ್ಚಿದ ಈರುಳ್ಳಿ ತುಂಡಿನಿಂದ ಉಜ್ಜಿ ತೊಳೆದುಕೊಂಡರೆ ಬಣ್ಣ ತೊಲಗುತ್ತದೆ. ತಮ್ಮ ತುಟಿಗಳು ಕೆಂಪು ಬಣ್ಣದಲ್ಲಿಯೇ ಇರಬೇಕೆಂದು ಬಯಸುವವರು ಸ್ವಲ್ಪ ಗುಲಾಬಿ ದಳಗಳ ರಸ, 1 ಚಹಾ ಚಮಚದಷ್ಟು ಜೇನುತುಪ್ಪ ಮತ್ತು 2 ಬಾದಾಮಿ ಬೀಜಗಳ ಪುಡಿಯನ್ನು ಬೆರೆಸಿ ತುಟಿಗಳ ಮೇಲೆ ಹಚ್ಚಿಕೊಳ್ಳುತ್ತಾ ಬರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.